ಒಂದು ಕಡೆ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರ್ಸೆ ನಡೀತಾ ಇದ್ರೆ ಮತ್ತೊಂದು ಕಡೆ ಬೆಲ್ಲದ ಪರ್ಸೆ ನಡೀತಾ ಇದೆ. ಇದೇನಪ್ಪ ಬೆಲ್ಲದ ಪರ್ಸೆ ಅಂತ ಹೇಳಿ ನೀವು ಕೂಡ ಆಶ್ಚರ್ಯದಿಂದ ನೋಡ್ಬೋದು. ಸದ್ಯ ನೀವು ನೋಡ್ತಾ ಇರ್ಬೋದು ನನ್ನ ಹಿಂಭಾಗದಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಬೆಲ್ಲ ಇದೆ ಅಂತ ಹೇಳಿ. ಅಂದ್ರೆ ಒಂದು ಬೆಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಆಯುರ್ವೇದಿಕ್ ಗುಣಗಳನ್ನ ಹೊಂದಿದೆ. ಸಕ್ಕರೆ ನಮ್ಮ ದೇಹಕ್ಕೆ ಎಷ್ಟು ಮಾರಕವೋ ಬೆಲ್ಲ ಅಷ್ಟೇ ನಮ್ಮ ದೇಹಕ್ಕೆ ಒಳ್ಳೆಯದು. ಅದೇ ಬೆಲ್ಲದ ಒಂದು ಉಪಯೋಗ ಆಗಲಿ, ಬೆಲ್ಲ ನಮಗೆ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಎಲ್ಲರೂ ಕೂಡ ಶುಗರನ್ನು ಬಳಸ್ತಾರೆ. ನೀವು ನೋಡ್ತಾ ಇರ್ಬೋದು ಬೆಲ್ಲ ಅಂದರೆ ಮಂಡ್ಯದ ಬೆಲ್ಲವನ್ನು ಯಾವ ರೀತಿಯಲ್ಲಿ ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಒಂದೊಂದು ಕೂಡ ಒಂದೊಂದು ಡಿಸೈನಲ್ಲಿ ಇದೆ. ಅದನ್ನ ಅಷ್ಟೇ ಚಂದದ ರೀತಿಯಲ್ಲಿ ಅಲಂಕಾರವನ್ನು ಕೂಡ ಇಲ್ಲಿ ರೈತರು ಮಾಡಿರುವಂಥದ್ದು ಬಹಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಪರ್ಸೆಗೆ ಬರೋರು ಬರೀ ಕಡಲೆಕಾಯಿ ಮಾತ್ರ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು ಕೂಡ ಮಾರಾಟ ಆಗ್ತಾ ಇರೋದನ್ನು ಕೂಡ ನೀವು ನೋಡ್ಬೋದು. ಅಂದ್ರೆ ಇಲ್ಲಿ ಎರಡು ರೀತಿಯ ಬೆಲ್ಲ ಇದೆ. ಅಂದ್ರೆ ಆ ಎರಡು ರೀತಿಯ ಬೆಲ್ಲಕ್ಕೆ ಏನು ವ್ಯತ್ಯಾಸ, ಅದ್ರದ್ದು ಲಕ್ಷಣಗಳು ಏನು, ನಮ್ಮ ದೇಹಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಹೇಳಿ ನಾನು ರೈತರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀರಾ, ಅದ್ರ ಜೊತೆಗೆ ನಿಮ್ಮ ಬೆಲ್ಲದ ಪರ್ಸೆ ಕೂಡ ನಡೀತಾ ಇದೆ. ಎಷ್ಟು ಖುಷಿ ಆಗ್ತಿದೆ ಮೊದಲನೇದಾಗಿ ಭಾಗಿಯಾಗಿ? ನಮಗೆ ನಾವು ಮಂಡ್ಯ ರೈತರಾಗಿ ಈ ನಮ್ಮ ಕಡಲೆಕಾಯಿ ಪರ್ಸೆಗೆ ಬೆಲ್ಲದ ಪರ್ಸೆಯನ್ನು ಮಾಡಿದ್ದೀವಿ. ಇದು ಸುಮಾರು 2 ವರ್ಷದಿಂದ ನಮಗೆ ಮುಜರಾ ಇಲಾಖೆಯವರು, ಧಾರ್ಮಿಕ ದತ್ತಿ ಇಲಾಖೆಯವರು ಹಾಗೂ ನಮ್ಮ ಕಡಲೆಕಾಯಿ ಪರ್ಸೆಯ ಕಮಿಟಿಯವರು ಪ್ರೋತ್ಸಾಹ ನೀಡಿದ್ದಾರೆ. ಅದರಿಂದ ನಾವು ಇಲ್ಲಿ ಬಂದು ಬೆಲ್ಲದ ಪರ್ಸೆನ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಮಾಡುವಂಥ ಬೆಲ್ಲದ ಪರ್ಸೆನಲ್ಲಿ ಕೆಮಿಕಲ್ ಫ್ರೀ, ರಾಸಾಯನಿಕ ಮುಕ್ತ ಬೆಲ್ಲನ ಮಾರಾಟ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ರಾಸಾಯನಿಕ ಬೆಲ್ಲನ ತಿಂದು ಕೆಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಈಗ ಭಾರತ ಸರ್ಕಾರ ನಮ್ಮ ರೈತರಿಗೆ ರಾಸಾಯನಿಕ ಮುಕ್ತ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದರ ಫಲವಾಗಿ ನಾವೆಲ್ಲ ರೈತರು ರಾಸಾಯನಿಕ ಮುಕ್ತ ಬೆಲ್ಲ, ಸಾವಯವ ಆಹಾರ ಪದಾರ್ಥಗಳನ್ನ ಪ್ರತಿಯೊಂದರಲ್ಲೂ ನಾವು ಬೆಳವಣಿಗೆಗೆ ತರ್ತಾ ಇದ್ದೀವಿ. ದಯಮಾಡಿ ಕರ್ನಾಟಕ ಸರ್ಕಾರ ಇದಕ್ಕೆ ಪ್ರೋತ್ಸಾಹ ನೀಡಬೇಕು. ಜೊತೆಗೆ ನಮ್ಮಲ್ಲಿ ಕೆಮಿಕಲ್ ಏನು ರಾಸಾಯನಿಕ ಪದಾರ್ಥಗಳನ್ನ ಉತ್ಪತ್ತಿ ಮಾಡ್ತಾರೆ ಅವ್ರನ್ನೆಲ್ಲ ಕಂಟ್ರೋಲಿಗೆ ತಗೊಂಡು ಆಹಾರ ಇಲಾಖೆ ಸಮೃದ್ಧವಾಗಿ ಅವ್ರನ್ನೆಲ್ಲ ಮುಕ್ತಿ ಮಾಡಿ ಈ ಸಾವಯವಕ್ಕೆ ಪ್ರೋತ್ಸಾಹ ನೀಡಬೇಕು. ಈ ನಮ್ಮ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರ್ಸೆನಲ್ಲಿ ಪ್ರೋತ್ಸಾಹ ನೀಡಿ ಈ ನಮ್ಮ ಕರ್ನಾಟಕದ ಜನತೆ, ಬೆಂಗಳೂರಿನ ಜನತೆ ನಮಗೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಇಲ್ಲಿ ನಾವು ರಾಸಾಯನಿಕ ಮುಕ್ತ ಬೆಲ್ಲ ಮತ್ತು ರಾಜಮುಡಿ ಅಕ್ಕಿ ರಾಸಾಯನ ಮುಕ್ತ ಹಾಗೂ ಆಹಾರ ಪದಾರ್ಥಗಳನ್ನ ಇಲ್ಲಿ ಮಿಲೆಟ್ ತಿಂಡಿಗಳನ್ನು ಸಹ ನಾವಿಲ್ಲಿ ಮಾರಾಟ ಮಾಡಿದ್ದೀವಿ. ನಮಗೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆಲ್ಲ ತುಂಬ ಅಂದ್ರೆ 2 ರೀತಿಯ ಬೆಲ್ಲ ಇದೆ. ಒಂದು ವೈಟ್ ಕಲರ್ ಅಲ್ಲಿ ಇದೆ, ಇನ್ನೊಂದು ಬ್ರೌನ್ ಕಲರ್ ಅಲ್ಲಿ ಇದೆ. ಆ ವೈಟ್ ಕಲರ್ಗೂ ಮತ್ತೆ ಬ್ರೌನ್ ಕಲರ್ಗೂ ಏನು ವ್ಯತ್ಯಾಸ? ಹಾಗೆ ನೀವು ಹೇಳ್ತಾ ಇದ್ದೀರಾ ರಾಸಾಯನಿಕ ಬೆಲ್ಲ ಅಂತ ಹೇಳಿ. ಈ ಒಂದು ರಾಸಾಯನಿಕ ಬೆಲ್ಲವನ್ನ ತಯಾರು ಮಾಡಲಿಕ್ಕೆ ಯಾವೆಲ್ಲ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೆ? ರಾಸಾಯನಿಕ ಬೆಲ್ಲ ತಯಾರು ಮಾಡಲಿಕ್ಕೆ ಸಾಪ್ಲೈಟ್ ಅಂತೇಳಿ ಸ್ಲೋ ಪಾಯ್ಸನ್ ಅದನ್ನು ಮತ್ತು ಚಕ್ಕೆ ಅಂತೇಳಿ ಸಾಪ್ಲೈಟ್ ಅಂತೇಳಿ ಅದನ್ನು ಸಹ ಇದಕ್ಕೆ ಬೆಲ್ಲಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಅದು ಬೆಲ್ಲ ಬಿಳಿಯಾಗಿ ಕಲರಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದು ಸ್ಲೋ ಪಾಯ್ಸನ್ನು. ಅದರಲ್ಲಿ ಆಹಾರದಲ್ಲಿ ನಮಗೆ ಸಾಕಷ್ಟು ರೋಗ ರುಜಿನಗಳು ಬರುತ್ತೆ. ಮತ್ತು ರಾಸಾಯನಿಕ ಮುಕ್ತ ಬೆಲ್ಲನ ನಾವು ತಯಾರು ಮಾಡಿದ್ರೆ ಅದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇದೆ. ಮೂಳೆ, ಕೀಲು, ಕೆಮ್ಮು, ನೆಗಡಿ ಪ್ರತಿಯೊಂದಕ್ಕೂ ಇದು ಮುಕ್ತವಾಗಿ ನಮ್ಮ ರೋಗ ರುಜಿನಗಳನ್ನ ವಾಸಿ ಮಾಡೋದ್ರಲ್ಲಿ ತುಂಬ ಉಪಯುಕ್ತವಾಗಿದೆ. ಜನರ ರೆಸ್ಪಾನ್ಸ್ ಹೇಗಿದೆ? ಯಾಕಂತ ಹೇಳಿದ್ರೆ ಇವೆರಡು ಕಡೆನೂ ಎರಡು ಬೆಲ್ಲಗಳನ್ನ ಇಟ್ಟಿದ್ದೀರಾ, ಜನ ಯಾವ್ದು ಹೆಚ್ಚು ತಗೊಂಡು ಹೋಗ್ತಾ ಇದ್ದಾರೆ? ನಮ್ಮಲ್ಲಿ ಬಂದಂಥ ಜನಗಳು ರಾಸಾಯನಿಕ ಮುಕ್ತ ನಾಟಿ ಬೆಲ್ಲ ಅಂತ ಕೇಳ್ತಾರೆ. ನಾವು ರಾಸಾಯನಿಕ ಮುಕ್ತ ಹೇಳ್ತೀವಿ, ಅವರು ನಾಟಿ ಬೆಲ್ಲ ಅಂತ ಕೇಳ್ತಾರೆ. ನಾಟಿ ಬೆಲ್ಲ ಅಂತಲೇ ಹೇಳಿ ನಾವು ಇದನ್ನು ಮಾರಾಟ ಮಾಡ್ತಾಯಿದ್ದೀವಿ. ಆ ಬಿಳಿ ಬೆಲ್ಲನ ರಾಸಾಯನಿಕ ಬೆಲ್ಲನ ಕೇಳ್ತಾರೆ. ಅದನ್ನು ತಿನ್ನಬೇಡಿ, ಅದರಲ್ಲಿ ತುಂಬ ಕೆಮಿಕಲ್ಸ್ ಇದೆ, ಅದರಿಂದ ನಿಮಗೆ ಜೀವ ಹಾನಿಯಾಗುತ್ತೆ ಅಂತೇಳಿ ನಾವೇ ಪ್ರೋತ್ಸಾಹ ನೀಡಿ ಈ ಬೆಲ್ಲಕ್ಕೆ ನಮಗೆ ನಾಟಿ ಬೆಲ್ಲನೇ ಕೊಡಿ ಅಂತೇಳಿ ಪ್ರೋತ್ಸಾಹ ಮಾಡಿ ಎಲ್ಲರೂ ಸುಮಾರು ಜನ ಪೋಸ್ಟಲ್ಲು ಮತ್ತು ಪಾರ್ಸಲ್ನಲ್ಲಿ ತರಿಸ್ಕೊತಾ ಇದ್ದಾರೆ. ಬಂದು ಇಲ್ಲಿ ಪ್ರತಿ ವರ್ಷ ಇಲ್ಲೇ ತಗೊಂಡೋಗಿದ್ದು ಅಂತೇಳಿ ಬೆಲ್ಲನ ಪರ್ಚೇಸ್ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ನಾವು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೇವೆ. ಇದಿಷ್ಟು ಏನು ರೈತ ಹೇಳ್ತಾರೆ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು. 2
ಬಣ್ಣದ್ದು, ಒಂದು ವೈಟ್ ಕಲರ್ದು, ಇನ್ನೊಂದು ಬ್ರೌನ್ ಕಲರ್ ಇದೆ. ಈ ಒಂದು ವೈಟ್ ಕಲರ್ ಅಲ್ಲಿ ಏನು ಬೆಲ್ಲ ಕಾಣಿಸ್ತಿದೆ ಅದಕ್ಕೆ ಸಾಪ್ಲೈಟ್ ಅನ್ನುವಂತಹ ಒಂದು ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಅದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗಾಗಿ ಜನರು ಕೂಡ ಅದನ್ನ ಹೆಚ್ಚಾಗಿ ಮೊರೆ ಹೋಗ್ತಾರೆ. ಆದ್ರೆ ಯಾವುದು ತುಂಬಾ ಚೆನ್ನಾಗಿ ಕಾಣಿಸುತ್ತೋ ಅದು ನಮ್ಮ ದೇಹಕ್ಕೆ ಮಾರಕ. ಹಾಗಾಗಿ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರೋದಂದ್ರೆ ಬ್ರೌನಿಶ್ ಕಲರ್ ಅಲ್ಲಿ ಇರುವಂತದ್ದು, ಅದು ಯಾವುದೇ ರೀತಿ ಕೆಮಿಕಲ್ಸ್ ಗಳನ್ನ ಹಾಕಿರೋದಿಲ್ಲ. ಎಲ್ಲವೂ ಕೂಡ ಕೆಮಿಕಲ್ ಫ್ರೀ ಆಗಿ ಸಾವಯವವಾಗಿ ಅದನ್ನ ತಯಾರು ಮಾಡಿರ್ತಾರೆ. ಅದು ನಮ್ಮ ದೇಹಕ್ಕೆ ಬಹಳಷ್ಟು ಒಳ್ಳೆಯದು. ಆ ಒಂದು ಬೆಲ್ಲದಿಂದ ನಮಗೆ ವಿಟಮಿನ್ ಸಿ ಆಗಿರ್ಬೋದು, ವಿಟಮಿನ್ ಬಿ ಆಗಿರ್ಬೋದು, ವಿಟಮಿನ್ B6 ಈ ರೀತಿಯಲ್ಲಿ ಸಾಕಷ್ಟು ವಿಟಮಿನ್ಸ್ಗಳಾಗಿರ್ಬೋದು, ಪೋಷಕಾಂಶಗಳೆಲ್ಲವೂ ಕೂಡ ಸಿಗುತ್ತೆ. ಹೀಗಾಗಿ ರೈತರು ಕೂಡ ಇದನ್ನ ಮಾರಾಟವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಬರುವಂತಹ ಜನರಿಗೆ ಯಾವುದೇ ರೀತಿ ವೈಟ್ ಕಲರ್ ಅಲ್ಲಿ ಇರುವಂತಹ ಅಂದ್ರೆ ಕೆಮಿಕಲ್ ಮಿಕ್ಸ್ ಆಗಿರುವಂತಹ ಬೆಲ್ಲವನ್ನು ತೆಗೆದುಕೊಳ್ಬೇಡಿ, ಅದ್ರ ಬದಲು ಕೆಮಿಕಲ್ ಫ್ರೀ ಆಗಿರುವಂತಹ ಬೆಲ್ಲವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ರೈತರು ಕೂಡ ಆ ಒಂದು ಬೆಲ್ಲವನ್ನ ಮಾರಾಟ ಮಾಡ್ತಾ ಇರುವಂತಹದ್ದು. ನೀವು ಕೂಡ ಈ ಒಂದು ಕೆಮಿಕಲ್ ಫ್ರೀ ಇರುವಂತಹ ಬೆಲ್ಲವನ್ನ ಸ್ವೀಕರಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.